ಗಣಿತದಲ್ಲಿ ಒಂದು ಸ್ಯಾಂಪಲ್ ಪಿ ಬಿ ಎಲ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಈ ಸ್ಯಾಂಪಲ್ ಪಿ ಬಿ ಎಲ್ಲಿ ಮೊದಲಿಗೆ ಯಾವ ತರಗತಿಗೆ ಈ ಪಿ ಬಿ ಎಲ್ ಅನ್ನೋದು ಬರುತ್ತೆ, ಮತ್ತು ಅದು ಯಾವ ಪಾಠಕ್ಕೆ ಅಲೈನ್ ಆಗಿದೆ ಅಂತ ಬರುತ್ತೆ. ಇಲ್ಲಿ ನೋಡೋದಾಗಿದ್ದರೆ ಹಣದ ಸಂಕಲನ ಮತ್ತು ವ್ಯವಕಲನ ಅದಕ್ಕೆ ಸಂಬಂಧವಾಗಿ ಒಂದು ಪಿ ಬಿ ಎಲ್ ಇದೆ. ಸೊ ಈ ಪಿ ಬಿ ಎಲ್ನ ನೀವು ಸ್ಟೂಡೆಂಟ್ಸ್ಗೆ ಹೇಳ್ಕೊಡುವಾಗ ಮೊದಲಿಗೆ ಏನು ಮಾಡಬೇಕು ಅಂದರೆ ಅದರಲ್ಲಿ ಏನೇನು ಕಾನ್ಸೆಪ್ಟ್ಸ್ಗಳು ಕವರ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಬೇಕು. ಅದಾದಮೇಲೆ ಅದು ಯಾವ ಕಲಿಕಾ ಫಲಕ್ಕೆ ಅಲೈನ್ ಆಗಿದೆ ಅಂತ ಹೇಳಬೇಕು. ಅದಾದಮೇಲೆ ಮುಖ್ಯವಾಗಿ ಒಂದು ಆಲೋಚಿಸುವ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆ ನೋಡೋದಾಗಿದ್ದರೆ ಕ್ಯಾನ್ ಮನಿ ಬೈ ಎನಿಥಿಂಗ್. ಸೊ ಈ ಥರ ಒಂದು ಪ್ರಶ್ನೆಗಳನ್ನ ಅವ್ರನ್ನ ಕೇಳುವಾಗ ಈ ಕಾನ್ಸೆಪ್ಟ್ ಹಣದ ಕಾನ್ಸೆಪ್ಟ್ ಬಗ್ಗೆ ಅವ್ರಿಗೆ ಕಲೀಲಿಕ್ಕೆ ಒಂದು ಕ್ಯೂರಿಯಾಸಿಟಿಯನ್ನು ಮೂಡಿಸುತ್ತೆ. ಸೊ ಇದಾದ ನಂತರ ಚಟುವಟಿಕೆ ಯಾವ ಥರ ಈ ಪ್ರಾಜೆಕ್ಟ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸೊ ಮೊದಲಿಗೆ ಆ ಇನ್ಸ್ಟ್ರಕ್ಷನಲ್ಲಿ ಯಾವ್ಯಾವ ಮೆಟೀರಿಯಲ್ಸ್ನ ಅವರು ತಯಾರಿ ಮಾಡ್ಕೋಬೇಕು ಅನ್ನೋದಿರುತ್ತೆ, ಮತ್ತು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ ಏನೇನು ಅವರು ಫಾಲೋ ಮಾಡಬೇಕು, ಪ್ರಾಜೆಕ್ಟ್ ಮಾಡಬೇಕು ಅನ್ನೋದು ಇರುತ್ತೆ. ಸೊ ಆ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ನ ಅವರಿಗೆ ಡೀಟೇಲಾಗಿ ಫಸ್ಟು ಪ್ರೀ ಸ್ಟೇಜ್ ಏನು ಇದೆಯಲ್ಲ ಅದರಲ್ಲಿ ಓದಲಿಕ್ಕೆ ಹೇಳಿ. ಅದರಲ್ಲಿ ಏನಾದ್ರು ಅವ್ರಿಗೆ ಡೌಟ್ ಇದೆ ಅಂದರೆ ಆ ಸ್ಟಾರ್ಟಿಂಗ್ ಪ್ರೀ ಸ್ಟೇಜಲ್ಲೇ ಅವ್ರಿಗೆ ಕ್ಲಾರಿಫೈ ಮಾಡಲಿಕ್ಕೆ ಹೇಳಿ. ಆ ಪ್ರಾಜೆಕ್ಟ್ ಒಳಗೆ ನೋಡೋದಾಗಿದ್ದರೆ ಮೊದಲಿಗೆ ಆ ವಸ್ತುಗಳು ಈ ಪ್ರಾಜೆಕ್ಟಲ್ಲಿ ಅವ್ರಿಗೆ ಅವ್ರ ಮನೆಯಲ್ಲಿ ಹೋಗಿ ಆ ಮನೆಯಲ್ಲಿ ಇರುವ ಒಂದಷ್ಟು ವಸ್ತುಗಳನ್ನ ಪಟ್ಟಿ ಮಾಡಲಿಕ್ಕೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸೊ ಆ ವಸ್ತುಗಳು ಯಾವ ಥರ ಇರ್ಬೋದು ಅಂದರೆ ನೋಟ್ಬುಕ್ಕು, ಪೆನ್ನು, ಇಲ್ಲ ಹಾಲು, ತರಕಾರಿ, ಇಲ್ಲ ಶರ್ಟು, ಪ್ಯಾಂಟು, ಈ ಥರ ಯಾವ್ದಾದ್ರು ವಸ್ತುಗಳನ್ನು ಒಂದು ಪಟ್ಟಿ ಮಾಡಬೇಕಾಗುತ್ತೆ. ಆ ವಸ್ತುನ ಪಟ್ಟಿ ಮಾಡಲಿಕ್ಕೆ ಅವ್ರು ಏನು ಮಾಡಬೇಕು, ಅವರು ಫ್ಯಾಮಿಲಿ ಮೆಂಬರ್ಸ್ದು ಸಹಾಯವನ್ನು ತೊಗೋಬೇಕು. ಸೊ ಇಲ್ಲಿ ಯಾವ ಥರ ಸ್ಕಿಲ್ಲು ಡೆವಲಪ್ ಆಗುತ್ತೆ ಅಂತ ನೋಡಿದಾಗ ಸ್ಟೂಡೆಂಟ್ಸಲ್ಲಿ ಒಂದು ಕೊಲಾಬ್ರೇಷನ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಚರ್ಚೆ ಮಾಡುವಾಗ ಕೊಲಾಬ್ರೇಷನ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಲು ಡೆವಲಪ್ ಆಗುತ್ತೆ. ಸೊ ಈ ಥರ ಒಂದು ಪಟ್ಟಿಯನ್ನು ಕೊಟ್ಟಿದ್ದೀವಿ. ಆ ಟೇಬಲ್ ಕಾಲಮಲ್ಲಿ ಏನೇನು ಐಟಮ್ಸ್ನ ಅವರು ಲಿಸ್ಟ್ ಮಾಡಿದಾರಲ್ಲ ಅದನ್ನು ಇಲ್ಲಿ ಬರೀಲಿಕ್ಕೆ ಅವ್ರಿಗೆ ಹೇಳಬೇಕು. ಸೊ ಇಲ್ಲಿ ನಾವು ಉದಾಹರಣೆಗೆ ನೋಟ್ಬುಕ್ಕು, ಪೆನ್ನು, ಹಾಲು ಅಂತ ಒಂದಷ್ಟು ವಸ್ತುಗಳನ್ನ ಪಟ್ಟಿ ಮಾಡಿದ್ದಾರೆ ವಿದ್ಯಾರ್ಥಿಗಳು ಅಂತ ನೋಡಿದ್ರೆ, ಇದಾದ್ಮೇಲೆ ನೆಕ್ಸ್ಟ್ ಸೂಚನೆ ಏನಿದೆ ಅಂದರೆ ಆ ಪಟ್ಟಿ ಮಾಡಿರೋ ವಸ್ತುವಿನ ಒಂದು ರಫ್ ಡಯಾಗ್ರಾಮ್ನ ಅವರು ಬಿಡಿಸ್ಲಿಕ್ಕೆ ಹೇಳ್ಬೋದು. ಸೊ ಇವಾಗ ಟೇಬಲಲ್ಲಿ ನೋಟ್ಬುಕ್ ಅಂತ ಇದೆ, ಆ ನೋಟ್ಬುಕ್ದು ಒಂದು ರಫ್ ಪಿಕ್ಚರ್ ಈ ಥರ ಅವರು ಡ್ರಾ ಮಾಡ್ತಾರೆ, ಇಲ್ಲ ಪೆನ್ನಿನ ಒಂದು ಚಿತ್ರವನ್ನು ಡ್ರಾ ಮಾಡ್ತಾರೆ. ಯಾವ ರೀತಿ ಡ್ರಾ ಮಾಡಿದ್ರೂ ಪರವಾಗಿಲ್ಲ, ಅದು ಆ ಚಿತ್ರವನ್ನು ನೋಡಿ ಆ ಚಿತ್ರ ಯಾವ ಥರ ಕಾಣಿಸ್ತಾ ಇದೆ, ಯಾವ ಆಕಾರದಲ್ಲಿ ಕಾಣಿಸ್ತಾ ಇದೆ ಅನ್ನೋದನ್ನ ರಿಫ್ಲೆಕ್ಟ್ ಮಾಡಿ ಈ ಚಿತ್ರವನ್ನು ಬಿಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ನಾವು ನೋಡೋದಾಗಿದ್ರೆ ವಿದ್ಯಾರ್ಥಿಗಳ ಅಬ್ಸರ್ವೇಷನ್ ಸ್ಕಿಲ್ಸು ಡೆವಲಪ್ ಆಗುತ್ತೆ, ಮತ್ತು ಕ್ರಿಯೇಟಿವಿಟಿ. ಸೊ ಯಾವ ಥರ ಕ್ರಿಯೇಟಿವ್ ಆಗಿ ಅವರು ಡ್ರಾ ಮಾಡ್ಬೋದು, ಯಾವ ಆ್ಯಂಗಲಿಂದ ನೋಡುವಾಗ ಯಾವ ಥರ ಕಾಣಿಸುತ್ತೆ, ಸೊ ಇದೆಲ್ಲ ಡೆವಲಪ್ ಆಗಲಿಕ್ಕೆ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಸೂಚನೆ ನೋಡೋದಾಗಿದ್ದರೆ ಪ್ರತಿಯೊಂದು ವಸ್ತುವಿನ ಮೌಲ್ಯ, ಕಾಸ್ಟ್ ಎಷ್ಟಿದೆ ಅನ್ನೋದನ್ನ ಪಟ್ಟಿ ಮಾಡಬೇಕು. ಸೊ ಇಲ್ಲಿ ಉದಾಹರಣೆ ನಾವು ತೊಗೊಂಡಿರೋದ್ರಲ್ಲಿ ನೋಟ್ಬುಕ್ಕು ಎಷ್ಟು ರೂಪಾಯಿ ಅಂತ ನೋಡಿದ್ರೆ 55 ರೂಪಾಯಿ ಇರ್ಬೋದು. ಆ 55 ರೂಪಾಯಿಯನ್ನು ಪೈಸಾಗೆ ಪರಿವರ್ತನೆ ಮಾಡಬೇಕು. ಸೊ ರೂಪಾಯಿಯಿಂದ ಪೈಸಾಗೆ ಪರಿವರ್ತನೆ ಮಾಡುವಾಗ ಇಲ್ಲಿ ಯಾವ ಥರ ಕೌಶಲ್ಯಗಳು ಅವರಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ನೋಡಿದ್ರೆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. 1 ರೂಪಾಯಿಯಲ್ಲಿ ಎಷ್ಟು ಪೈಸಾ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದ್ದರೆ 55 ರೂಪಾಯಿ 5500 ಪೈಸಾ ಅಂತ ಅವರು ಕನ್ವರ್ಟ್ ಮಾಡಿ ಬರೀಲಿಕ್ಕೆ ಸುಲಭವಾಗುತ್ತೆ. ಸೊ ಇಲ್ಲೂ ಅವ್ರಿಗೆ ಕಾನ್ಸೆಪ್ಟನ್ನ ರೀಕಾಲ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಈ ಪ್ರಾಜೆಕ್ಟ್ ಮಾಡುವಾಗ. ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಇದೆ ಅಂತ ನೋಡಿದ್ರೆ ಇವಾಗ ಒಂದಷ್ಟು ವಸ್ತುಗಳ ಪಟ್ಟಿ ಮಾಡಿದ್ದಾರೆ, ಆ ಪಟ್ಟಿ ಮಾಡಿರೋ ವಸ್ತುಗಳ ಮೊತ್ತ ಬೆಲೆ ಎಷ್ಟು ಅಂತ ಅವ್ರು ಬರೀಬೇಕು. ಅದೇ ರೀತಿ ಅದನ್ನು ಪೈಸೆಯಲ್ಲಿ ಪರಿವರ್ತನೆ ಮಾಡಬೇಕು. ಸೊ ಇಲ್ಲೂ ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲು ಅಲ್ಲಿ ಡೆವಲಪ್ ಆಗುತ್ತೆ. ಯಾವ ವಸ್ತುವಿನ ಬೆಲೆ ಜಾಸ್ತಿ ಇದೆ, ಯಾವ ವಸ್ತುವಿನ ಬೆಲೆ ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ಅವರು ಆದಷ್ಟು ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾವ ವಸ್ತುವಿನ ಬೆಲೆ ಜಾಸ್ತಿ ಇದೆ ಅನ್ನೋದನ್ನು ಅವರು ಇಲ್ಲಿ ಬರಿಬೇಕು. ಸೊ ಇಲ್ಲೂ ಒಂದು ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಲು ಡೆವಲಪ್ ಆಗಲಿಕ್ಕೆ ಈ ಥರ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೀವಿ. ಇದಾದ ನಂತರ ಅವರು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಚರ್ಚೆಯನ್ನು ಮಾಡಿ ಯಾಕೆ ಒಂದಷ್ಟು ವಸ್ತುವಿನ ಬೆಲೆ ಜಾಸ್ತಿ ಇದೆ, ಯಾಕೆ ಒಂದಷ್ಟು ವಸ್ತುವಿನ ಬೆಲೆ ತುಂಬ ಕಡಿಮೆ ಇದೆ. ಪೆನ್ನಿನ ಬೆಲೆ ನೋಡಿದ್ರೆ ಉದಾಹರಣೆಗೆ ಕಡಿಮೆ ಇದೆ, ಅದೇ ನೋಟ್ ಬುಕ್ಕಿನ ಬೆಲೆ ನೋಡೋದಾಗಿದ್ರೆ ಜಾಸ್ತಿ ಇದೆ, ಯಾಕೆ ಅನ್ನೋ ಪ್ರಶ್ನೆ ಅವ್ರನ್ನ ಕೇಳುವಾಗ ಇಲ್ಲಿ ಕೊಲಾಬ್ರೇಷನ್ ಮತ್ತು ಕಮ್ಯುನಿಕೇಷನ್ ಡೆವಲಪ್ ಆಗುತ್ತೆ, ಅಲ್ಲೊಂದು ಚರ್ಚೆ ಡೆವಲಪ್ ಆಗುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸು ಅವ್ರಿಗೆ ಯಾಕೆ ಅಂತ ಒಂದು ಉತ್ತರವನ್ನು ಕೊಡ್ಬೋದು. ಯಾಕೆಂದರೆ ಆ ವಸ್ತು ದೊಡ್ಡದಾಗಿರ್ಬೋದು, ಇಲ್ಲ ಅದರ ಕ್ವಾಲಿಟಿ ಜಾಸ್ತಿ ಇರೋದ್ರಿಂದ ಅದು ಬೆಲೆ ಜಾಸ್ತಿ ಇದೆ, ಇಲ್ಲ ಅದರ ತೂಕ ಜಾಸ್ತಿ ಇರೋದ್ರಿಂದ ಬೆಲೆ ಜಾಸ್ತಿ ಇದೆ. ಈ ಥರ ಒಂದಷ್ಟು ಉತ್ತರಗಳನ್ನ ಫ್ಯಾಮಿಲಿ ಮೆಂಬರ್ಸಿಂದ ಅವರು ಪಡ್ಕೋಬೋದು. ಆ ಉತ್ತರಗಳನ್ನ ಇಲ್ಲಿ ನೋಟ್ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಹೇಳಬೇಕು. ಇದಾದಮೇಲೆ ಇನ್ನೊಂದು ಸ್ವಾವಲೋಕನ ಪ್ರಶ್ನೆ ಏನು ಕೊಟ್ಟಿದ್ದೀವಿ ಅಂದರೆ ಒಂದಷ್ಟು ವಸ್ತುಗಳನ್ನ ಬೆಲೆಯನ್ನು ಕೂಡಿಸಲು ಹೇಳಿ. ಇವಾಗ ಸಂಕಲನ ಮಾಡಬೇಕು. ಒಂದನೇ ವಸ್ತು, ಮೂರನೇ ವಸ್ತು ಮತ್ತು 5ನೇ ವಸ್ತು ಏನಿದೆಯಲ್ಲ ಅದರ ಬೆಲೆ ಜೊತೆಗೆ 7.75 ರೂಪಾಯಿಯನ್ನು
ಸಂಕಲನ ಮಾಡಬೇಕು. ಅದೇ ರೀತಿಯಲ್ಲಿ 2 ಮತ್ತು 4ನೇ ವಸ್ತು ಏನಿದೆಯಲ್ಲ ಆ ವಸ್ತುವಿನ ಬೆಲೆನ 1.8 ರೂಪಾಯಿನ ವ್ಯವಕಲನ ಮಾಡಬೇಕು. ಡಿಕ್ರೀಸ್ ಮಾಡಬೇಕಂದ್ರೆ ವ್ಯವಕಲನ ಮಾಡಬೇಕಾಗುತ್ತೆ. ಆವಾಗ ಇಲ್ಲಿ ಹಣದ ಸಂಕಲನ ಮತ್ತು ವ್ಯವಕಲನ ಹೇಗೆ ಮಾಡೋದು ಅದರ ಬಗ್ಗೆ ಇವರಿಗೆ ಅರಿವಾಗುತ್ತೆ. ಸೊ ಇಲ್ಲೂ ಸಮಯ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲನ್ನು ಅವರು ಡೆವಲಪ್ ಮಾಡ್ಕೋತಾರೆ. ಮತ್ತು ಇನ್ನೊಂದು ಪ್ರಶ್ನೆ ಏನು ಅಂದರೆ, ಹಣದ ಸಂಕಲನ ಮತ್ತು ವ್ಯವಕಲನ ಮಾಡುವಾಗ ದಶಕ ತೊಗೋತೀವಿ. ಆ ದಶಕ ತೊಗೊಳ್ಳೋದ್ರಿಂದ ಏನು ಉಪಯೋಗ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ. ಸೊ ಅದರಿಂದ ಏನಾದ್ರು ಓವರಾಲ್ ಮೊತ್ತದಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ ಅನ್ನೋದನ್ನ ಪ್ರಶ್ನೆಯನ್ನು ಇಲ್ಲಿ ಹಾಕಿದ್ದೀವಿ. ಸೊ ಈ ಪ್ರಶ್ನೆಯನ್ನು ಅವರು ಹಿಂದಿನ ಪ್ರಶ್ನೆಯಲ್ಲಿ ಸಂಕಲನ ವ್ಯವಕಲನ ಮಾಡ್ತಾ ಇರ್ತಾರೆ. ಸಂಕಲನ ವ್ಯವಕಲನ ಮಾಡುವಾಗ ರುಪೀಸಿಂದ ಪೈಸೆಯಿಂದ ರುಪೀಸ್ಗೆ ಹೋಗುವಾಗ ದಶಕವನ್ನು ತೊಗೊಂಡು ಹೋಗ್ತಾರೆ. ಆ ದಶಕ ತೊಗೊಂಡು ಹೋಗುವಾಗ ಎಲ್ಲಿ ಯಾವ ಪ್ಲೇಸ್ ವ್ಯಾಲ್ಯೂ ಅಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿರಬೇಕು. ಅದೇ ರೀತಿಯಲ್ಲಿ ವ್ಯವಕಲನ ಮಾಡುವಾಗ ನಾವು ಬೋರೋ ತಗೊಳ್ಳುವಾಗ ಯಾವ ರೀತಿ ಬೋರೋ ತಗೋಬೇಕು ಅನ್ನೋದನ್ನು ಅರಿವಿರಬೇಕು. ಸೊ ಅದರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ವಿ. ಇದು ಸಮೇತ ಒಂದು ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಲಲ್ಲಿ ಸ್ಟೂಡೆಂಟ್ಸಲ್ಲಿ ಡೆವಲಪ್ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಮತ್ತು ಇನ್ನೊಂದು ಪ್ರಶ್ನೆ ನೋಡೋದಾಗಿದ್ರೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಚರ್ಚೆ ಮಾಡಿ ದೇಶದ ಕರೆನ್ಸಿ ನೋಡೋದಾಗಿದ್ರೆ ರುಪಿ ಆಗಿರುತ್ತೆ. ಇದೇ ರೀತಿ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ಕರೆನ್ಸಿ ಇರುತ್ತಾ ಅಂತ ಕೇಳಬೇಕಾಗುತ್ತೆ. ಮತ್ತು ಆ ಕರೆನ್ಸಿ ಯಾವುದು, ಆ ಕರೆನ್ಸಿಗೂ ನಮ್ಮ ದೇಶದ ಕರೆನ್ಸಿಗೂ ಏನಾದ್ರು ವ್ಯತ್ಯಾಸ ಇದೆಯಾ ಅನ್ನೋದನ್ನ ಒಂದು ಪಟ್ಟಿ ಮಾಡಲಿಕ್ಕೆ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ. ಸೊ ಈ ಥರ ಪ್ರಶ್ನೆಗಳನ್ನ ಕೇಳುವಾಗ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಹಣದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಎಕ್ಸ್ಟ್ರಾ ತಿಳ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ. ಇಲ್ಲೂ ಸಮೇತ ಒಂದು ಕೊಲಾಬ್ರೇಷನ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ನ ಡೆವಲಪ್ ಮಾಡಲಿಕ್ಕೆ ಈ ಥರ ಒಂದು ಪ್ರಶ್ನೆ ಕೊಟ್ಟಿದ್ದೀವಿ. ಪ್ರತಿಯೊಂದು PBL ಆದಮೇಲೆ, ಪ್ರಾಜೆಕ್ಟ್ ಆದಮೇಲೆ ಅವರು ಹೆಚ್ಚುವರಿ ಬೇರೆ ಏನಾದ್ರು ಪ್ರಾಜೆಕ್ಟನ್ನು ಮಾಡಬೇಕು, ಇಲ್ಲ ಒಂದಷ್ಟು ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಇರ್ತಾರೆ, ಆ ಸ್ಟೂಡೆಂಟ್ಸು ಪ್ರಾಜೆಕ್ಟ್ನ ಫಾಸ್ಟಾಗಿ ಮಾಡಿ ಮುಗಿಸ್ಬಿಡ್ತಾರೆ. ಸೊ ಅವ್ರಿಗೆ ಇನ್ನೊಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಈ ಥರ ಇನ್ನೊಂದು ಪ್ರಾಜೆಕ್ಟ್ಗೆ ಒಂದು ಐಡಿಯಾವನ್ನು ಕೊಟ್ಟಿದ್ದೀವಿ. ಸೊ ಇಲ್ಲಿ ನೋಡೋದಾಗಿದ್ದರೆ ಒಂದು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಬೇಕು. ಆ ಟ್ರಿಪ್ ಪ್ಲ್ಯಾನ್ ಮಾಡಲಿಕ್ಕೆ ಎಷ್ಟು ಬಜೆಟ್ ಆಗುತ್ತೆ ಅಂತ ಅವರು ಎಸ್ಟಿಮೇಷನ್ ಹಾಕಬೇಕು. ಸೊ ಆ ಎಸ್ಟಿಮೇಷನ್ ಆಗುವಾಗ ಅಕಾಮಿಡೇಷನ್ಗೆ ಎಷ್ಟಾಗುತ್ತೆ, ಟ್ರಾನ್ಸ್ಪೋರ್ಟಿಗೆ ಮತ್ತು ಫುಡ್ಗೆ, ಎಂಟರ್ಟೈನ್ಮೆಂಟ್ಗೆ ಎಲ್ಲದಕ್ಕೂ ಅಂದಾಜು ಎಷ್ಟು ಅಮೌಂಟ್ ಆಗ್ಬೋದು ಅಂತ ಅವ್ರ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಅವರ ಅನುಭವನ ತೊಗೊಂಡು ಇವರು ಪಟ್ಟಿ ಮಾಡಬೇಕು. ಅದಾದ ನಂತರ ಆ ಟ್ರಿಪ್ ಹೋಗಿ ಬಂದಮೇಲೆ ಎಷ್ಟು ದುಡ್ಡು ಖರ್ಚಾಗಿದೆ ಮತ್ತು ಅದಾದಮೇಲೆ ವಾಪಸ್ ಎಷ್ಟು ದುಡ್ಡು ಕೊಡಬೇಕು ಅನ್ನೋದನ್ನು ಅವರು ಕ್ಯಾಲ್ಕುಲೇಷನ್ ಮಾಡಿ, ಸೊ ಇಲ್ಲಿ ಹಣದ ವ್ಯವಕಲನ ಬಗ್ಗೆ ಅವ್ರಿಗೆ ಅರಿವಾಗುತ್ತೆ. ಸೊ ಈ ರೀತಿ ಒಂದು ಚಟುವಟಿಕೆಯನ್ನು ಅವರಲ್ಲಿ ಮಾಡಿಸ್ಬೋದು. ಸೊ ಈ ಥರ ಒಂದು ಪ್ರಾಜೆಕ್ಟನ್ನು ಮಾಡುವ ಮುಖಾಂತರ ಅವ್ರಿಗೆ ಏನಾಗುತ್ತೆ ಅಂದರೆ, ಹಣದ ಸಂಕಲನ ಮತ್ತು ವ್ಯವಕಲನ ಅನ್ನೋ ಕಾನ್ಸೆಪ್ಟು ಅವ್ರಿಗೆ ಅರ್ಥ ಆಗುತ್ತೆ. ಮತ್ತು ಅದರಲ್ಲಿ ಇನ್ನೊಂದಷ್ಟು ಏನೇನು ಡೈಲಿ ಲೈಫಲ್ಲಿ ನಾವು ಹಣ ಸಂಕಲನ ವ್ಯವಕಲನ ಎಲ್ಲೆಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅವ್ರಿಗೆ ವಿದ್ಯಾರ್ಥಿಗಳಿಗೆ ಅರಿವಾಗುತ್ತೆ. ಸೊ ಇದೆಲ್ಲ ನಾವು ಪೇರೆಂಟ್ಸ್ ಜೊತೆ ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಅಂತ ಹೇಳುವಾಗ ಅವರಲ್ಲಿ ಒಂದು ರಿಯಲ್ ಲೈಫ್ ಕನೆಕ್ಷನ್ ಆಗಲಿಕ್ಕೆ ಇದು ಯೂಸ್ ಆಗುತ್ತೆ. ಮತ್ತು ಅವರೊಳಗೆ 21ನೇ ಶತಮಾನದ ಕೌಶಲ್ಯಗಳು ಏನು ಹೇಳ್ತೀವಿ, ಕೊಲಾಬ್ರೇಷನ್, ಕಮ್ಯುನಿಕೇಷನ್, ಕ್ರಿಟಿಕಲ್ ಥಿಂಕಿಂಗ್, ಕ್ರಿಯೇಟಿವಿಟಿ, ಇದನ್ನು ಡೆವಲಪ್ ಮಾಡಲಿಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದೀವಿ.